ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿರೋ ಕನ್ನಡಾಫashionTech ಚಾನಲ್. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಬೋ ರೆಡಿ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ನಾವು ಫ್ರಾಕಿಗೆ ಕಿಡ್ಸ್ಗಾಗಿರ್ಬೋದು ಇಲ್ಲ ದೊಡ್ಡವ್ರಿಗಾಗಿರ್ಬೋದು ಹಿಂದ್ಗಡೆ ಸೈಡು ನಾವು ಕಟ್ಟೋದಕ್ಕೆ ಮಾಡೋದು ಈ ಬೋನ, ಇದನ್ನು ಯಾವ ಥರ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಸಿಂಗಲ್ ಮಾತ್ರನೇ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಕ್ಲಾತ್ನ ತೊಗೊಳ್ಬೇಕು. ಒಂದು ಮಿನಿಮಮ್ ಒಂದು 7 ಇಂಚ್ವರೆಗೂ ಈ ಕ್ಲಾತ್ನ ತೊಗೊಳ್ಬೇಕು. ಈ ಕ್ಲಾತ್ನ ತೊಗೊಂಡು ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ನೀವು ಐರನ್ ಮಾಡಿ ಇಟ್ಕೊಳ್ಬೇಕು. ಓಕೆ, ಇಟ್ಕೊಂಡ್ಮೇಲೆ ನಿಮಗೆ ಯಾವ ಥರ ಅದನ್ನು ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ನಾನೀಗ ಒಂದು ತಿಳಿಸ್ಕೊಡ್ತೀನಿ ನಿಮಗೆ. ಇದರಲ್ಲಿ ಎಷ್ಟು ವೆರೈಟಿ ಬರ್ತವೆ. ಒಂದು ನಿಮಗೆ ಫುಲ್ ಈ ಎರಡು ಸೈಡ್ದು ಸಪ್ರೇಟ್ ಇಲ್ಲದೆ ಫುಲ್ ಒಂದೇ ಬರುತ್ತೆ, ಆ ಟೈಪ್ ಬರುತ್ತೆ. ಮತ್ತು ಈ ಥರ ಬರುತ್ತೆ, ಅಂದರೆ ಈ ಥರ ಸಪ್ರೇಟ್ ಎರಡು ನಾವು ವೇಸ್ಟ್ ಹತ್ರ ಫ್ರಾಕ್ಗೆ ಆ ಕಡೆ ಸೈಡ್ ಒಂದು ಈ ಕಡೆ ಸೈಡ್ ಒಂದು ಜಾಯಿಂಟ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಕಟ್ಬೋದು. ಆ ಥರ ನಾನು ತೋರಿಸ್ತಾ ಇರೋದು. ನೀವು 2 ಪೀಸ್ನ ತೊಗೊಳ್ಳಿ. ನಾನು ನಿಮಗೆ ವೀಡಿಯೋಗೋಸ್ಕರ ನಾನು 1 ಪೀಸ್ ತೊಗೊಂಡಿದ್ದೀನಿ. 2 ಪೀಸ್ನ ತೊಗೊಂಡು 2 ಪೀಸ್ನ ಐರನ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಹೊಸ ವೀಡಿಯೋನ ಎಲ್ಲ ನೋಡ್ಬೋದು. ಈಗ ಫಸ್ಟು ಏನು ಮಾಡಬೇಕು ಅಂದರೆ, ಈಗ ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು 6 ಇಯರ್ಸಿಂದ 10 ಇಯರ್ಸ್ವರೆಗೂ ಆದರೆ ನೀವು ಈ ಮೇಲ್ಗಡೆ ಬಂದುಬಿಟ್ಟು 2 ಇಂಚ್ವರೆಗೂ ತಗೊಳ್ಬೋದು. ಓಕೆ, ಹಾಗೆ ಲೆಂತ್ ಬಂದುಬಿಟ್ಟು ನಿಮಗೆ ಈ ಬೋ ಲೆಂತು ಆ ಕಡೆ ಸೈಡ್ ಒಂದು ಈ ಕಡೆ ಸೈಡ್ ಒಂದು 2 ಇರುತ್ತಲ್ವ, ಅವು ನೀವು ವೇಸ್ಟ್ನ ಮೆಜರ್ಮೆಂಟು ಟೇಪ್ನಲ್ಲಿ ಅಳತೆ ಮಾಡಿಕೊಂಡು ಕಟ್ಟೋದಕ್ಕೆ ಇನ್ನೂ ಎಕ್ಸ್ಟ್ರಾ ಎಷ್ಟು ಹೋಗುತ್ತೆ ನೋಡಿಕೊಂಡು ಮತ್ತು ಎಕ್ಸ್ಟ್ರಾ ಎಷ್ಟು ಬೇಕು ನೋಡ್ಕೊಳ್ಬೇಕು. ಈ ಥರ ಮೆಜರ್ ಮಾಡಿಕೊಂಡು ನೀವು ಈ ಲೆಂತ್ನ ತೊಗೊಳ್ಬೇಕು. ನಾನೊಂದು 23 ಇಂಚ್ ತೊಗೊಂಡಿದ್ದೀನಿ ಅಂದಾಜು ಒಂದು ಸೈಡ್ಗೆ ಇದು. ಓಕೆ, ಆ ಥರ ನೀವು ಇನ್ನೊಂದು 23 ಇಂಚ್ ಇನ್ನೊಂದು ಪೀಸ್ನ 2 ಸೈಡಿಗೆ ತೊಗೊಳ್ಬೇಕು. ಇಲ್ಲಿ 2.5 ಇಂಚ್ ತೊಗೊಂಡ್ರೆ ಇಲ್ಲಿಗೆ ಬಂದಾಗ ನೀವು 1 ಇಂಚ್ ತೊಗೊಳ್ಳಿ ಚಿಕ್ಕ ಮಕ್ಕಳಿಗೆ. ಅದು ಏನಾಗುತ್ತೆ ಅಂದರೆ, ನೀವು ಇಲ್ಲಿಂದ ನೋಡಿ ಈ ಥರ ಕ್ರಾಸ್ ಬರಬೇಕು. ಬರ್ತಾ ಈ ಬೋ ಅನ್ನೋದು ನಮಗೆ ಮುಂದ್ಗಡೆ ಸೈಡು ಸ್ವಲ್ಪ ದೊಡ್ಡದಾಗಿರಬೇಕು ಮತ್ತು ಅಟ್ಯಾಚ್ ಮಾಡೋ ಸೈಡು ಸ್ವಲ್ಪ ಚಿಕ್ಕದಾಗಿರ್ಬೇಕು. ಈ ಥರ ಬೋ. ನಾನು ಈಗ ಇದನ್ನು ನಿಮಗೆ ದೊಡ್ಡವ್ರಿಗೆ ತೋರಿಸ್ತಾ ಇದ್ದೀನಿ. 3 ಇಂಚ್ ರೆಡಿ ಬೇಕು. ನಾನು 3 ಇಂಚ್ ರೆಡಿ ಬೇಕು ಅಲ್ಲ, 3 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಈ ಕಡೆ ಸೈಡ್ ಬಂದಾಗ 1.5 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಓಕೆ, ಈ ಥರ ನಾವು ಮಾರ್ಕ್ನ ಮಾಡ್ಕೊಳ್ಬೇಕು. ನಮಗೆ ಮೇಲ್ಗಡೆ ಸೈಡ್ ಬಂದಾಗ 3 ಇಂಚ್ ಇದ್ದರೆ ಮತ್ತು ಅಟ್ಯಾಚ್ ಮಾಡೋ ಜಾಗದಲ್ಲಿ ಬಂದಾಗ 1.5 ಇಂಚ್ ಇದ್ದರೆ ನಮಗೆ ಅದು ತುಂಬ ನೀಟಾಗಿರುತ್ತೆ. ಇದಕ್ಕೆ ಏನು ಮಾಡಬೇಕಂದ್ರೆ, ನೀವು ಕೈಯಲ್ಲಾದರೂ ಮಾರ್ಕ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಸ್ಕೇಲ್ ಯೂಸ್ ಮಾಡ್ಬೋದು. ಈ ಥರ ಸ್ಕೇಲ್ ಯೂಸ್ ಮಾಡಿದರೆ ಶೇಪ್ ಬರುತ್ತೆ ಇದು. ಓಕೆ, ಬೋ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಫಸ್ಟು ಒಂದು ಸ್ವಲ್ಪ ಸ್ಟ್ರೈಟ್ ತಗೊಳ್ಳಿ ಕೆಳಗಡೆಯಿಂದ. ಇದಾದ ನಂತರ ಇಲ್ಲಿಂದ ಶೇಪ್ ಬರಲಿ. ಈ ಥರ. ಓಕೆ, ಈ ಥರ ಶೇಪ್ ಬರಲಿ. ಇದಾದ ನಂತರ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಕ್ರಾಸ್ ತಗೊಳ್ಬೇಕು ಸ್ವಲ್ಪ. ಈ ಥರ ಕ್ರಾಸ್ ತೊಗೊಳ್ಬೇಕು. ಇಲ್ಲಿ ಕಡಿಮೆ ಇರಬೇಕು ಮತ್ತು ಇಲ್ಲಿ ಜಾಸ್ತಿ ಇರಬೇಕು. ಈಗ ನಮಗೆ ಇದು ರೆಡಿ ಬೇಕಾಗಿರೋದ್ರಿಂದ ಇದು ಏನಿದೆ ಆ್ಯಸ್ ಇಟ್ ಈಸ್ ಅದ್ರ ಮೇಲೆ ನಾವು ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಹೊಲಿಗೆನ ಹಾಕ್ಕೊಂಡು ಅದನ್ನು ಪಲ್ಟಾಯಿಸ್ಬೇಕು. ಅದು ಯಾವ ಥರ ಅಂತ ನಿಮ್ಗೆ ಈಗ ನಮಗೆ ಏನಿದೆಯೋ ಈ ಮಾರ್ಕಿಂಗ್ ಮೇಲೆ ಆ್ಯಸ್ ಇಟ್ ಈಸ್ ಒಂದು ಹೊಲಿಗೆನ ಹಾಕ್ಕೊಳ್ತಾ ಬನ್ನಿ. ನೋಡಿ, ಬರ್ತಾ ಶೇಪ್ ಇರಬೇಕು. ಈ ಥರ ಶೇಪ್ ಇದ್ರೇ ನಮಗೆ ಬೋ ಅನ್ನೋದು ಔಟ್ಲುಕ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಕ್ರಾಸ್, ಇಲ್ಲಿಂದ ಕ್ರಾಸ್. ಈಗ ಇದಕ್ಕೆ ನಾವು ಒಂದು 1/4 ಇಂಚ್ವರೆಗೂ ಕಚ್ಚನ್ನು ಬಿಟ್ಟು ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ನೋಡಿ, ನೀವು ಈ ಕಡೆ ಸೈಡಿಂದ ಈ ಥರ ನೀವು ಕೈಯಲ್ಲೇ ಈ ಥರ ಬೆರಳನ್ನ ತಗೊಂಡು ಈ ಕಡೆ ಎಡ್ಜ್ವರೆಗೂ ನೀವು ಇದನ್ನು ಈ ಥರ ಒಳಗಡೆ ಬಟ್ಟೆನ ಅಂದ್ಕೊಂಡು ಪಲ್ಟಾಯಿಸಬೇಕು. ಹೊರಗಡೆ ಪಲ್ಟಾಯಿಸಿದಾಗ ನಮಗೆ ಕಚ್ಚಾ ಅನ್ನೋದು
ಒಳಗಡೆ ಹೋಗುತ್ತೆ, ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿರುತ್ತೆ. ಈ ಥರ ಪಲ್ಟಾಯಿಸಿದ ನಂತರ ಇದನ್ನು ಈ ಥರ ಇಟ್ಕೊಂಡು ಎಳ್ಕೊಂಡು ಇದನ್ನು ನೋಡಿ ಈ ಥರ ಪಕ್ಕ ಮಾಡಬೇಕು. ಪಕ್ಕ ಮಾಡಿದ ನಂತರ ಈ ಮೂಲೆ ಎಲ್ಲ ಏನಿದಾವೋ ಈ ಮೂಲೆ ಹತ್ರ ನಾವು ಸೂಜಿ ತಗೊಂಡು ಈ ಮೂಲೆನ ನೀಟಾಗಿ, ನಮಗೆ ಈ ಮೂಲೆ ಶೇಪ್ ಅನ್ನೋದು ತುಂಬ ನೀಟಾಗಿ ಬರಬೇಕು. ಆ ಥರ ಬರೋವರೆಗೂ ಇದನ್ನು ನಾವು ಈ ಥರ ಈ ಸೂಜಿನ ಯೂಸ್ ಮಾಡಿಬಿಟ್ಟು ಈ ಥರ ಮಾಡಬೇಕು. ನಮಗೆ ಈ ಮೂಲೆ ಶೇಪ್ ಅನ್ನೋದು ತುಂಬ ನೀಟಾಗಿದ್ದರೆ ನಮಗೆ ಈ ಬೋ ಅನ್ನೋದು ಅಷ್ಟು ಸುಂದರವಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆ, ಈಗ ಇದನ್ನು ನಾವು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಮಗೆ ಈ ಸ್ಟಿಚ್ ಮಾಡಿರೋದು ಏನಿದೆಯೋ ಇದು ಈ ಥರ ಕರೆಕ್ಟಾಗಿ ಸೈಡ್ ಇರಬೇಕು. ಓಕೆ, ಈ ಥರ ಸೈಡಿಗೆ ಕರೆಕ್ಟಾಗಿರಬೇಕು. ಅಂದರೆ ಇದು ಈ ಥರ ಸೆಂಟ್ರಿಗೆ ಹಾಕೋದಾಗಲಿ ಇಲ್ಲ ಕೆಳಗಡೆ ಹೋಗೋದು ಮೇಲ್ಗಡೆ ಹೋಗೋದು ಮಾಡಬಾರ್ದು. ಈ ಥರ ಕರೆಕ್ಟಾಗಿ ಇದು ಸೆಂಟರ್ಗೆ ಇರಬೇಕು. ಈ ಥರ ಸೆಂಟರ್ಗೆ ಇರೋ ಥರ ನಾವು ಇದನ್ನು ನೀಟಾಗಿ ಐರನ್ ಮಾಡಬೇಕು. ಇದನ್ನು ನಿಮಗೆ ನೆಕ್ಸ್ಟು ನಾನು ಐರನ್ ಮಾಡಿ ತೋರಿಸ್ತೀನಿ. ಈಗ ನಾನು ಐರನ್ ಮಾಡಿಕೊಂಡು ಬಂದಿದ್ದೀನಿ. ಇದು ನೋಡಿ, ಈ ಥರ ನಾವು ಸ್ಟಿಚ್ ಮಾಡಿರೋದು ಈ ಸೈಡಲ್ಲಿ ಇರಬೇಕು. ನೋಡಿ, ಈ ಥರ ಐರನ್ ಮಾಡಿದರೆ ಈ ಸೈಡಲ್ಲಿ ಇರಬೇಕು. ನಾವು ಸ್ಟಿಚ್ ಮಾಡಿರೋದೇ ಅದು ಕಾಣಿಸ್ಬಾರ್ದು ಫ್ರೆಂಡ್ಸ್. ಈ ಥರ ನೀವು ಬೋ ರೆಡಿ ಮಾಡೋದು, ಈ ಥರ 2 ಪೀಸ್ನ ನೀವು ರೆಡಿ ಮಾಡಿದರೆ ಆ ಕಡೆ ಒಂದು ಈ ಕಡೆ ಒಂದು ಅಟ್ಯಾಚ್ ಮಾಡಿಬಿಟ್ಟು ನೀವು ಅದನ್ನು ಕಟ್ಕೊಳ್ಬೋದು. ಕಟ್ಟಿದರೆ ನಿಮಗೆ ತುಂಬ ಔಟ್ಲುಕ್ ಕಾಣಿಸುತ್ತೆ. ಮತ್ತು ಸೆಂಟರ್ ಬೋ ರೆಡಿ ಮಾಡ್ತಾರೆ ಫ್ರೆಂಡ್ಸ್. ಸೆಂಟರ್ ಬೋ ರೆಡಿ ಮಾಡ್ತಾರೆ. ಅದನ್ನು ಏನಿಲ್ಲ, ಸಿಂಪಲ್ಲಾಗಿ ಕ್ಲಾತ್ ತಗೊಂಡು 4 ಸೈಡು ಸ್ಟಿಚ್ ಹಾಕ್ಕೊಂಡು ಸೇಮ್ ಇದೇ ಥರನೇ ಪಲ್ಟಾಯಿಸ್ಬಿಟ್ಟು ಸೆಂಟರ್ಗೆ ಸೂಜಿ ತಗೊಂಡು ಅದನ್ನು ಒಂದೊಂದು ಪಾಯಿಂಟ್ಗೆ ಸೂಜಿನ ಅದರಲ್ಲಿ ಹಾಕ್ತಾ ಅದನ್ನು ಫೋಲ್ಡಿಂಗ್ ಮಾಡೋದು. ಈ ಥರ ಫೋಲ್ಡಿಂಗ್ ಮಾಡಿದರೆ ಅದು ಬೋ ಅನ್ನೋದು ಸೆಂಟ್ರಿಗೆ ಹಾಕೋದು ತುಂಬ ನೀಟಾಗೆ ಬರುತ್ತೆ. ನಿಮಗೆ ಬೇಕಂದರೆ ನಾನು ಯಾವಾಗಾದರೂ ನೆಕ್ಸ್ಟ್ ಆ ವಿಡಿಯೋನೂ ಮಾಡ್ತೀನಿ. ನಿಮಗೆ ಅಂದರೆ ಬೇರೆ ಕಟಿಂಗು ಸ್ಟಿಚಿಂಗ್ ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಇವತ್ತು ಸಾಳಲಿಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ಬೋ ರೆಡಿ ಮಾಡೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನೀವು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.